ಯಾಕೆ ಊಟ ಅಳ್ತಾ ಇದೀಯಾ? ಅದು ನಮ್ಮ ಮನೆ ಕಳ್ದೋಗಿದೆ. ನಿಮ್ಮ ಮನೆ ಅಲ್ಲಮ್ಮ, ನೀನು ನನ್ನ ಮನೆ ಕರ್ಕೊಂಡು ಹೋಗ್ತೀರಾ? ನಾನೇನಾದ್ರೂ ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋದ್ರೆ ನನ್ನ ಹೆಂಡತಿ ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ನಾನು ಹೇಳಿದ್ದು ನಮ್ಮ ಮನೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ನಿಮ್ಮ ಮನೆ ನನಗೆ ಗೊತ್ತಿಲ್ವೇ? ಮಾರಮ್ಮನ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ, ನಾನು ತೋರಿಸ್ತೀನಿ. ಅಯ್ಯೋ, ಇವತ್ತಿನ ಇಂಟ್ರೂ ನೆಕ್ಸ್ಟ್ ಪಾಸ್ ಆಗೋದು ಅಷ್ಟಲ್ಲೇ ಇತ್ತು. ಇದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ. ನಿನ್ ಮುಂದೆ ಹೀಗೆಲ್ಲ ರಸ್ತೆಗೆ ಬರಬಾರ್ದು. ನಾನಾಗಿದ್ದ ಕೈಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇರೆಯವ್ರಾಗಿದ್ರೆ ನಿನ್ನೂ ಬಿಡ್ತಾ ಇರಲಿಲ್ಲ, ನಿನ್ನ ಕೈಯಲ್ಲಿರೋ ಚಾಕ್ಲೇಟ್ನೂ ಬಿಡ್ತಾ ಇರಲಿಲ್ಲ. ಥ್ಯಾಂಕ್ ಯು ಅಂಕಲ್. ಕಿಡ್ನಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬಾರ್ದಾ? ಪಿಂಡ ಅಂತ ಹೇಳೋದ್ರಲ್ಲಿರೋ ಆನಂದ ಕಿಡ್ನಿ ಅಂತ ಹೇಳೋದ್ರಲ್ಲಿರೋ ಇದ್ರ ಬೆಲೆ ಎಷ್ಟು ಗೊತ್ತಾ? 5 ಲಕ್ಷ ಕೊಟ್ರೆ ನೀಟಾಗಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಗೋಡೆ ಓಪನ್ ಮಾಡಿ ಮೆದ್ಲೆ ಕಿತ್ಕೊಂಡ್ಬಿಡ್ತೀನಿ. ನಿನ್ಗೊಂದು ಕಿಡ್ನಿ ತರ 30 ಕಿಡ್ನಿ ಕಿತ್ತಿದ್ರೆ ನಾನು ನೀನು ಸಿಡ್ನಿನಲ್ಲಿ ಪರ್ಮನೆಂಟ್ ಆಗಿ ಸೆಟ್ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರಿ, ಮಕ್ಕಳನ್ನ ಯಾಕೆ ರಸ್ತೆಯಲ್ಲಿ ಬಿಟ್ಟು ಬರ್ತೀರಾ ಅಂತ ಚೆನ್ನಾಗಿ ಬೆಂಡಿರ್ತೀನಿ. ಸರಿ, ನೀವಿಲ್ಲೇ ನೀವು ಹೇಳಿದಾಗೆ ಒಂದು ಅಂಕಲ್ನ ಕರ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್. ಅಲ್ಲಿ ಕುತ್ಕೊಂಡು ಚಾಕ್ಲೇಟ್ ತಿಂತಾ ಇರು, ಆಮೇಲೆ ಹೋಗಿ ಇನ್ನೊಂದು ಅಂಕಲ್ ಕರ್ಕೊಂಬರಿ. ಒಂದು ಅಪ್ಪ ಅಮ್ಮನ ರಾಕ್ಷಸರ ನಾವೇನ್ ಮಾಡಿದ್ವಿ? ಮತ್ತೇನ್ರಿ ಆ ಚಿಕ್ಕ ಮಗನ ರಸ್ತೆಯಲ್ಲಿ ಬಿಟ್ಟು ಬಂದಿರ ಗೊತ್ತಾಗಲ್ವಾ? ತುಂಬಾ ಉಪಕಾರ ಆಯ್ತು ಸರ್. 6 ಲಕ್ಷದ ಮೋಸ ಇಲ್ಲ. ಏನ್ರಿ 6 ಲಕ್ಷ? ಏನಿಲ್ಲ ಸರ್, ನನ್ನ ಮಗಳನ್ನ ನೀವು ಮನೆ ಕರ್ಕೊಂಬಂದಲ್ಲ, ಬೇರೆ ಯಾರಿಗಾದ್ರು ಸಿಕ್ಕಿದ್ರೆ 6 ಲಕ್ಷ ಡಿಮ್ಯಾಂಡ್ ಮಾಡಿರೋರು ಒಂದೇ. ನಾವು ಕಾಫಿ ತಗೋತಿರೋ ಟೀ ತಗೋತಿರೋ? ನಾನು ಹಾರ್ಲಿಕ್ಸ್ ತಗೊಂತೆ. ಹಾಗಾದ್ರೆ ಎಳೆಯ ಕಿಡ್ನಿ. ಏನ್ರಿ ಎಳೆ ಕಿಡ್ನಿ? ಅಲ್ಲ ಸರ್, ಎಳೆ ಬ್ರೈನ್ ಒಂದೇ. ಬನ್ನಿ ಸರ್, ಬನ್ನಿ. ಸರ್, ನಿಮ್ಮಿಂದ ನಮ್ಗೊಂದು ಉತ್ತರ ಆಗಬೇಕಾಗಿತ್ತಲ್ಲ. ಏನಾಗಬೇಕು ಹೇಳಿ ಸರ್, ನಾನು ಇರುವುದೇ ನಿಮಗಾಗಿ. ನಿಮ್ಮ ಹತ್ರ ಬೇಕಾಗಿರುತ್ತೆ ಸರ್, ನಿಮ್ಮ ಹತ್ರ 2 ಕಿಡ್ನಿ ಇದೆಯಲ್ಲ, ಅದ್ರಲ್ಲಿ ಒಂದು ಅರ್ಜೆಂಟ್ ನಮಗೆ ಬೇಕಾಗಿತ್ತಲ್ಲ. ಕಿಡ್ನಿನ ಯಾಕೆ ಮಾಡ್ಕೊಳ್ಳೋಕೆ? ಕಿಡ್ನಿ ಕಲ್ರ? ನಾನು ಡಾಕ್ಟರ್ ಜಯನ್. ನನ್ನ ಶ್ರೇಖಾ. ಏನು ಯೋಚನೆ ಮಾಡಬೇಡ, ನಿಮಗೆ ಗೊತ್ತಾಗಂತ ಬಿಡ್ತೀವಿ. ಅದಕ್ಕೆ ಆ ಮಗುನ ಎದುರುಗಡೆ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ? ಏನ್ ಮಾಡ್ತೀರಾ? ಓಡೋಗ್ತೀನಿ. ಓಡೋದ್ಮೇಲೆ ಏನ್ ಬರುತ್ತೆ? ಎದುರು ಬರುತ್ತೆ. ಹೆಂಗ್ ಬರುತ್ತೆ? ಒಂದ್ ಕಪ್ ಕಾಫಿ. ಕತ್ತೆ ಬಿಟ್ಟಿದಾರಲ್ಲಪ್ಪ, ಹೆಕ್ಕತ್ತು ಎಲ್ಲೂ ಕೂದೆಯಲ್ಲ, ಹೆಕ್ ತಗೊಂಡ್ರು ಬಾಯಿ ಒಳಗಡೆ ಪೈಪ್ ಹಾಕಿ ಕಟ್ ಮಾಡ್ಕೊಂಡಿರ್ಬೇಕು. ಏನು ಮಾಡಪ್ಪ ಈಗ? ಇದನ್ನ ಸೇಫ್ ಆಗಿ ತಗೊಂಡೋಗಿ 3-in-1 ಡಾಕ್ಟರ್ ಕೊಟ್ರೆ ಹೊಟ್ಟೆ ಒಳಗಡೆ ಇಟ್ಟು ನೀಟಾಗಿ ಹೊಲಗೆ ಹಾಕ್ಬಿಡ್ತಾರೆ. ಅಲ್ಲಿ ಕಿಡ್ನಿನೂ ಪತ್ತೆ ಇಲ್ಲ. ಸುಮ್ಮನೆ ಅನ್ಯಾಯವಾಗಿ 5 ಲಕ್ಷ ರೂಪಾಯಿ ವೇಸ್ಟ್. 5 ಲಕ್ಷ ರೂಪಾಯಿ ಜೊತೆಗೆ ಅವ್ನ ಕಿಡ್ನಿನೂ ಹೋಯ್ತಲ್ಲ, ಒಟ್ಟು 10 ಲಕ್ಷ ರೂಪಾಯಿ ಆಯ್ತು. ನಿನ್ನಂತ ಬೇಜವಾಬ್ದಾರಿ ನರ್ಸ್ ನಾನು ಸರ್ವಿಸ್ ಅಲ್ಲೇ ನೋಡಿಲ್ಲ. ನೀವು ನನ್ನನ್ನು ಬೈಬೇಡಿ. ಏನ್ ಭಯ? ಅದ್ರ ಕರೆಕ್ಟಾಗಿ ಇದ್ದಿದ್ದಲ್ಲಿ ಭಯ ಆಗ್ತಿದ್ದ? ಮೊದಲು ಅವ್ನು ಹಿಡಿಯೋಣ. ಏನಪ್ಪ ಇಂಟರ್ವ್ಯೂ ಪಾಸ್ ಆಗಿದ್ದಕ್ಕೆ ನಮಗೆಲ್ಲ ಐಸ್ ಕ್ರೀಮ್ ತಂದಿದ್ದೀರಾ? ಬಾವ, ಇದ್ರಲ್ಲಿರೋ ಐಸ್ ಕ್ರೀಮ್ ಅಲ್ಲ, ಮತ್ತೆ ನೀವು ನೋಡಿ ನಂದೆ. ರಸ್ತೆಯಲ್ಲಿ ಒಂದು ಹುಡುಗಿ ದಾರಿ ತಪ್ಪಿಸ್ಕೊಂಡು ಅಳ್ತಾ ನಿಂತಿದ್ಲ. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟೆ. ಅವ್ರ ಮನೇಲಿರೋರು ನನ್ನ ಪ್ರಜ್ಞೆ ತಪ್ಪಿಸಿದ್ರ. ನನಗೆ ಪ್ರಜ್ಞೆ ಬಂದಾಗ ನೋಡ್ತೀನಿ, ನನ್ನ ಕಿಡ್ನಿ ಕಿತ್ತು ಈ ಐಸ್ ಬಾಕ್ಸಲ್ಲಿ ಅಂದ್ರೆ ಇಷ್ಟು ಬೇಗ ನಿಮ್ ಕಿಡ್ನಿ ಕಿತ್ತೋದಕ್ಕೆ ಹೇಗೆ ಸಾಧ್ಯ ಅಂತ ಅಲ್ಲ, ಪಕ್ಷ ನಿಮ್ ಕಿಡ್ನಿನೇ ಕಿತ್ತಿದ್ರು ಅಂತ ಇಟ್ಕೋ, ಇಷ್ಟು ಬೇಗ ನೀವು ನಡ್ಕೊಂಬರಕ್ ಆಗ್ತಿತ್ತೇನಮ್ಮ? ಇಲ್ಲ ಇಲ್ಲ ಇಲ್ಲ, ಹಾಗಾದ್ರೆ ನಿಮ್ ಕಿಡ್ನಿ ಅಲ್ಲ. ನಂದೇನೆ. ನಿಮಿಷ ಯಾವ ಆಪರೇಷನ್ ಮಾಡ್ತಿಲ್ಲ, ಹಾಗಾಗಿ ಈ ಕಿಡ್ನಿ ನಿಮ್ದಲ್ಲ. ಅಯ್ಯೋ ಬಾವ, ನನ್ನ ಕಿಡ್ನಿ ಇರೋದು ಇದೇ ತರ. ನಿಮ್ ಕಿಡ್ನಿ ಏನಲ್ಲೇ, ಜಗತ್ತಲ್ಲಿ ಎಲ್ಲರ ಕಿಡ್ನಿ ಇರೋದೇ ಹಿಂಗೆ.
ದೊಡ್ಡ ಚಾಲನೆ ಇದೆ ಕಣಮ್ಮ. ಅವ್ರು ಈ ಕಿಡ್ನಿ ಹುಡ್ಕೊಂಡು ಈ ಮನೆಗೆ ಬಂದೇ ಬರ್ತಾರೆ. ಅಷ್ಟರಲ್ಲಿ ನಾವಿಬ್ರು ಇದನ್ನ ತಗೊಂಡೋಗಿ ಪೊಲೀಸರಿಗೆ ಕೊಟ್ಬೋಣ. ಬನ್ನಿ. ಇಷ್ಟು ಬೇಗ ಮಿಸ್ ಆಗ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಿಮ್ಮಿಂದಾನೆ. ಯಾರೋ ಇಲ್ದಿರೋರು ಹೆಚ್ಚುಕಾಗಿ ಇದಾರೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಾಗಿತ್ತು ನೀನು. ನನ್ಗೇನ್ ಗೊತ್ತು ಅವ್ನಿಗೆ ಇಷ್ಟು ಬೇಗ ಜ್ಞಾನ ಬರುತ್ತೆ ಅಂತ. ಇಷ್ಟಕ್ಕೂ ನಾವು ಪಡ್ಕೊಂಡಿರೋದು ಯಾರೋ ತಿಂದು ಹಾಕಿರೋ ವಾಟೆಲ್ ಅಲ್ಲ, ಬದುಕಿರೋ ಕಿಡ್ನಿ. ಯಾಕೆ ಯೋಚನೆ ಮಾಡ್ತೀರಾ ಡಾಕ್ಟ್ರೆ? ನನ್ನ ಮೊಬೈಲಲ್ಲಿ ಒಂದು ಫೋಟೋ ಇದೆ. ಸರ್ ಈ ಮೊಬೈಲ್ನಲ್ಲಿರೋ ವ್ಯಕ್ತಿನ ಏನಾದ್ರು ನೋಡಿದ್ದೀರಾ ಸರ್? ಇಲ್ಲ ಸರ್ ಸರಿಯಾಗಿ ನೋಡಿ ಸರ್, ನೀವು ಇದೇ ಇರಿ ಅಲ್ವಾ? ಈ ನನ್ನ ಜಾಂಗಿರಿ ಕುರಿ ಪ್ರಕಾಶನ ನೋಡಿದ ತಕ್ಷಣ ಹೇಳೋದಕ್ಕೆ. ಸರ್ 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 ಕರೆದಿದ್ದ ಕೆಲವು ನೀವು ತಿರುಗಿದ್ದು. ಈ ಮೊಬೈಲ್ನಲ್ಲಿರೋ ವ್ಯಕ್ತಿನ ಏನಾದ್ರು ನೋಡಿದ್ದೀರಾ? ಸರ್ ಸಾರಿ ಸರ್, ನೋಡಿಲ್ಲ. ಅಲ್ಲ ನಾಚಿಕೆ ಬರ್ತದೆ ಸರ್ ಇವ್ರು ನೋಡಿದ ತಕ್ಷಣ ಹೇಳೋದಕ್ಕೆ ದಾರಿನೋ ಅಥವಾ ಜಂಬೇನ ಹೋಗ್ರೆ ರೀ. ನೋಡೋಗೊಳ್ಳೆ ಸಿಳೆಕತ್ತ ಇದ್ದಂಗೆ ಅವನೇ ನನಗೆ ಬುದ್ಧಿ ಹೇಳ್ತಾನೆ. ಇವನು ಇದೇ ಏರಿಯಾದಲ್ಲಿ ಎಲ್ಲಾದ್ರೂ ಇರ್ತಾನೆ. ಬಾವ ಈಗ ಎಲ್ಗೆ ಹೋಗೋಣ? ಲೇ ನೀನು ಮಾಡ್ಕೊಂಬಂದ್ರೆ ಕೆಲಸಕ್ಕೆ ಇಷ್ಟಕ್ಕಾಗಲಿ ನೀನು ಜೈಲಲ್ಲಿ ಇರಬೇಕು. ಅಲ್ಲ ಕಣಲೆ, ಮರದಲ್ಲಿ ಮಾವನ ಕಿತ್ಕೊಂಡ್ಬಂದಿರೋ ಹಾಗೆ ಯಾವುದೋ ಕಿಡ್ನಿ ಎತ್ಕೊಂಡ್ಬಂದಿದೆಯಲ್ಲ, ಮೊದಲು ಪೊಲೀಸ್ ಸ್ಟೇಷನ್ ಹೋಗೋಣ. ಅವ್ರ ಕೈಗೆ ಕೊಟ್ಬಿಡೋಣ. ಅವರೇ ಯಾವುದಾದ್ರೂ ಆಸ್ಪತ್ರೆಗೆ ಕಳಿಸ್ತಾರೆ. ಹಾಗಿದ್ರೆ ಇದು ನಂದಲ್ಲ ಅಂತೀರಾ? ಎಷ್ಟು ಸಲ ಬರ್ಕೋಬೇಕಾ? ನಿನ್ನ ಹೊಟ್ಟೆ ಮೇಲೆ ಆಪರೇಷನ್ ಮಾಡ್ತಿದ್ಯಾ? ಇಲ್ಲ. ಹಂಗಿದ್ಮೇಲೆ ಕಿಡ್ನಿ ಎಲ್ಲಿಂದ ತೆಗೆದುಬಿಡ್ತಾರೆ? ಬಾಯಿಂದ ಆಚೆ ತೆಗೆದ್ರು ಅನ್ಕೊಂಡೆ. ಇನ್ನು ಒಂದೇ ಒಂದು ಮಾತಾಡಿದ್ರೆ ನಿನ್ನ ಕಿಡ್ನಿನ ಬಾಯಿಂದ ನಾನೇ ಆಚೆ ತೆಗೆದು ಬಿಡ್ತೀನಿ. ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ಆಟೋದಲ್ಲಿ ಹೋಗೋಣ. ಬರೀ ಆಟೋ ಏನು ಬಂತು? ಮೊದಲಿಗೆ ಯಾವ ಗಾಡಿ ಬರುತ್ತೋ ಆ ಗಾಡಿ ಕೈ ಹಾಕೋದು, ಹತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ ನಡಿಯಪ್ಪ. ಯಾಕೆ ನಮ್ಮನೆಗೆ ಬಂದ್ರಾಗಲ್ವಾ? ಪೊಲೀಸ್ ಸ್ಟೇಷನ್ ನಡಿಯಪ್ಪ. ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗ್ರಿ. ಅದಕ್ಕೆಲ್ಲ ಮಾತ್ರ ಟೈಮ್ ಇಲ್ಲ. ನಮ್ಮ ಮುಟ್ಟೆ ಹಣೆಯಲ್ಲಿ ಯಾವ್ದೋ ಕಿಡ್ನಿ ತಗೊಂಡ್ಬಿಡ್ತಾರೆ. ನಿಮ್ಮ ಪೊಲೀಸ್ ಸ್ಟೇಷನ್ ನಡಿಯಪ್ಪ. ಆ ಕಿಡ್ನಿ ನಮ್ದೇ. ನೋಡಿಸ್ತಿದ್ದೆ ದಸರಾ ಬೋನಸ್ ತರ. ಎಮ್ಮೆ ನೀನು ದೇಹ ಇಟ್ಕೊಂಡು ನೋಡ್ದೆ ಅವನಲ್ಲಿ ಸಿಗ್ತಾನೆ. ಅವ್ನು ನೋಡ್ರೇನು ಇವನು ಸಿಕ್ಕಾಕೊಂಡು ಅಂದ್ಬಿಟ್ಟು. ನಾನು ಏನು ತಪ್ಪು ಮಾಡಿದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀರಪ್ಪ. ಮರ್ಯಾದಿಂದ ಗಾಡಿಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ಬಿಟ್ಟು ತಪ್ಪಿಸ್ಕೊಳಕ್ ನೋಡ್ತೀಯಾ? ಇನ್ನೊಂದ್ಸರಿ ಏನಾದ್ರು ತಪ್ಪಿಸ್ಕೊಂಡ್ರೆ ರಸ್ತೆಲೆ ಚಾಕು ಹಾಕ್ಬಿಟ್ಟು ಕಿಡ್ನಿ ಕಿತ್ಕೊಂಡ್ಬಿಡ್ತೀವಿ. ನಿಮ್ಮ ಕಿಡ್ನಿ ಕತ್ಕೊಂಡು ಹೋದನು ನಮ್ಮ ಮನೆ ಅಳಿಯ. ನಾನು ಹಿಡ್ಕೊಂಡು ಯಾಕಣ್ಣ ಗೋಳಿಕ್ತೀರಾ? ಸರಿ ಅವ್ನಿಗೆ ಫೋನ್ ಮಾಡಿ ಮೊಬೈಲ್ ಇಲ್ಲ. ನನ್ನ ಹತ್ರ ಇದೆಯಲ್ಲ ಅದು ನಂಬರು. ಕಿಡ್ನಿ ಮಹಾರಾಜ್, ನಾನ್ ಕೊಡೋ ನಿಮ್ ಬಾಬಾ ಪಾಂಡ್ರಂಗ ಗಂಟೆಗಳಲ್ಲಿ ಮಾತಾಡ್ತಾ ಇರೋದು. ಅದು ಇವ್ರಿಬ್ರು ಸೇರ್ಕೊಂಡು ನಿಮ್ಮ ಬಾಬಾ ಪಾಂಡುರಂಗ ಗಂಟುಗಳಲ್ಲಿ ಹೆಂಗೆ ಕಿಸ್ಕೊತಾನೆ ನೋಡ. ಕೇಳಿಸ್ತೇನಾ? ಇಮ್ಮಿಡಿಯೇಟ್ ಆಗಿ ನಿನ್ ಕಿಡ್ನಿ ತಗೊಂಡ್ಬರ್ಲಿಲ್ಲ ಅಂದ್ರೆ ನಿಮ್ ಬಾವನ್ನ ಫಿನಿಶ್ ಮಾಡಾಕ್ಬಿಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸದ್ಯ ನಾನು ಬಚಾವಲ್ಲ, ಬಸ್ ಸಾಕು. ಏನ್ ಮನುಷ್ಯನ ನೀನು? ಯಾರಿಗೂ ಬೇಡವಂತ ಸಾತ್ರೆ ಸಾಯ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಂದ. ಕಿಡ್ನಿ ಕಳ್ಕೊಂಡು ನೀನು ಕಿಡ್ನಿ ಕದ್ದಾನ ಅವನು. ಇದಕ್ಕೂ ನನಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನಾನು ನೋಡು ಮರಿ, ನಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ಸಾಮಾನ್ಯವಾಗಿ ಅವ್ರು ಒಂದ್ ಕಿಡ್ನಿ ಮಾತ್ರ ಕಿತ್ಕೋತೀವಿ. ಆದ್ರೆ ನಿಂದು 2 ಕಿಡ್ನಿನೂ ಕಿತ್ಕೋತೀವಿ. ಹಂಗೆಲ್ಲ ಮಾಡ್ಬಿಟ್ಯಾ? ನೋಡು, ಫೋನ್ ನನ್ನ ಹತ್ರನೇ ಇದೆ. ನಾನೇ ಫೋನ್ ಮಾಡಿ ಅವ್ರನ್ನ ಕರೆಸ್ತೀನಿ. ಟೈಮಲ್ಲಿ ಸತ್ಯ ಈಚೆ ಬರುತ್ತೆ. ನಮ್ಮ ಮನೆಗೆ ಬಾ, ಅಲ್ಲೇ ಫೋನ್ ಮಾಡಿಸ್ತೀನಿ. ಏನಂತ ಆಶೀರ್ವಾದ ಮಾಡ್ಲಮ್ಮ? ಜೊತೆ ನನ್ನ ಮಗನ ಕಿಡ್ನಿ ತಗೊಂಡು ಹೋದವನು ಇನ್ನೂ ಬಂದೇ ಇಲ್ವಲ್ಲ. ನಾನು ಅಭಿನಯ ಕಲಿಸ್ಬೇಕು. ಅದಕ್ಕೆ ನಮ್ಮ ಯಜಮಾನ್ರಿಗೆ ಏನೂ ಗೊತ್ತಾಗಲ್ಲ. ಅವ್ರಿಗೆ ಸಪೋರ್ಟ್ ಇರ್ಲಿ ಅಂತ ಅಣ್ಣನೇ ಹೋದ. ಎಷ್ಟೇ ಕಾಲ್ ಮಾಡಿದ್ರು ರಿಸೀವೇ ಮಾಡ್ತಾ ಇಲ್ಲ. ಹೌದಾ? ಅಯ್ಯಯ್ಯೋ, ನನ್ಗೆ ಯಾಕೋ ಗಾಬರಿ ಆಗ್ತಾ ಇದೆಯಲ್ಲ. ಏನಪ್ಪ ಕಿಡ್ನಿನ ಮತ್ತೆ ತಗೊಂಡ್ಬಂದಿದ್ದೀರಾ? ಮಲ್ಲು, ನಾನು ಬಾವ ರಸ್ತೆಯಲ್ಲಿ ಹೋಗ್ತಾ ಇದ್ವಾ, ಮತ್ತೆ ಆ ಕಿಡ್ನಿ ಕಳ್ಳರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ನಾನು ಹೇಗೋ ಮಾಡಿ ತಪ್ಸ್ಕೊಂಡ್ಬಂದ್ಬಿಟ್ಟೆ. ನನ್ನ ಹಬ್ಬಿಯಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು. ಹಬ್ಬಿ ಮಗನಿಗೆ ಹ್ಯಾಂಡ್ ಓವರ್ ಮಾಡಿ ನೀವು ಒಬ್ಬರೇ ಬಂದಿದ್ದೀರಾ? ನಿಮಗೆ ಶೇಮ್ ಆಗಲ್ಲ? ಎಲ್ಲಿದ್ದಾರೋ ಇಲ್ಲ. ಚಂಪ ಅವರು ನನ್ನ ಯಜಮಾನ್ರು. ಅಯ್ಯೋ
ತಪ್ಪಿಸ್ತಾರೆ, ಹೊಟ್ಟೆ ಕೊಯ್ತಾರೆ, ಕಿಡ್ನಿ ತೆಗಿತಾರೆ, ಅದ್ರಲ್ಲಿ ಈರುಳ್ಳಿ ಇಡ್ತಾರೆ, ಹೊಲಿಗೆ ಹಾಕ್ತಾರೆ, ಮನೆಗೆ ಕಳಿಸ್ತಾರೆ. ವೆರಿ ಸಿಂಪಲ್ ಅಮ್ಮ. ಈರುಳ್ಳಿ ಯಾಕೆ ಇಡ್ತಾರೆ? ಮುಟ್ ನೋಡ್ಕೊಂಡಾಗ ಕಿಡ್ನಿ ಇದೆ ಅನ್ನೋದನ್ನ ಗೊತ್ತಾಗ್ಲಿ ಅಂತ. ಏನಪ್ಪ ಇನ್ಸ್ಪೆಕ್ಟರ್ ಅಂಕಲ್ಗೆ ಕಿಡ್ನಿ ತಂದು ತೋರಿಸಿ. ಅನುಮಾನನೇ ಇಲ್ಲ, ಇದು ಕಿಡ್ನಿನೇ. ಯಾರಿರ್ಬೋದು ಸರ್? ಸತ್ತಿರೋ ಏನಾದ್ರೆ ನಮ್ಗೆ ಗುರ್ತಿಡಕ್ಕಾಗಲ್ಲ ಅಂತಂದ್ರೆ ಇದು ಯಾರು ಅಂತ ಗೊತ್ತಾಗುತ್ತೆ ಸರ್. ಇದೇ ಬಂದಿದ್ಯಾ? ಈಗ ನಮ್ಮ ಯಜಮಾನ ಪ್ರಾಣ ಉಳಿತು. ಈಗ ನಮ್ಮ ಅಣ್ಣನ ಪ್ರಾಣ ನಿಮ್ಮ ಕೈಲಿದೆ ಇನ್ಸ್ಪೆಕ್ಟರ್ ಅಂಕಲ್. ಪ್ಲೀಸ್ ಅವ್ರು ಹೇಗಾದ್ರೂ ಮಾಡಿ ಸೇವ್ ಮಾಡಿ. ಯಾಕಂದ್ರೆ ನನಗಿರೋದು ಒಬ್ಬರೇ ಹಸ್ಬೆಂಡ್. ಇಮಿಡಿಯೇಟ್ ಆಗಿ ಮನೆಗೆ ಫೋನ್ ಮಾಡಿ ಇಲ್ಲಿದಂತ ಹೇಳು. ಕೇಳ್ತು ಅಥವಾ ಇಲ್ಲೇ ಫೋನ್ ಕಳಿಸ್ತು. ಹಲೋ. ಅಮ್ಮ, ನಾನು ಪಾಂಡುರಂಗ ಗಂಡಿಗಲಿ ಬಿಟ್ಲ ಮನೇಲಿದ್ದಾನಮ್ಮ. ಓ ಇದಾರೆ. ಅಣ್ಣಯ್ಯ ನೀನ್ ಎಲ್ಲಿದ್ಯಾ? ಹೇಗಿದ್ಯಾ? ಏನಂತೆ? ಬಿಟ್ಲ ಮನೇಲಿ ಇದ್ದಾನಂತೆ. ಡಾಕ್ಟ್ರೆ ಈಗಲೇ ಮನೆಗೆ ಹೋದ್ರೆ ವಿಟ್ಲಾನು ಸಿಗ್ತಾನೆ, ಕಿಡ್ನಿನೂ ಸಿಗುತ್ತೆ. ಕಿಡ್ನಿ ಅಲ್ಲಮ್ಮ, 3 ಕಿಡ್ನಿ. ಅವ್ನು ನಮ್ಮನೆಗೆ ಎತ್ಕೊಂಡ್ ಬಂದಿರೋದೇ ಒಂದ್ ಕಿಡ್ನಿ. 3 ಕಿಡ್ನಿ ಅಂತಲ್ಲ, ಇನ್ನೆರಡು ಯಾವ್ದು? ಎರಡನೇದು ವಿಟ್ಲಂದು. ಮೂರನೇದು ನಿಂದು ಹಲೋ ಹಲೋ ಸರ್, ಅವರೆಲ್ಲ ಸೇರಿ ನಮ್ಮ ಅಣ್ಣಂಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂತ ನೀನ್ ಹೇಳಿದ್ಮೇಲೆ ಇವ್ರು ನೋಡ್ಕೊಂಡು ಅವ್ರು ಬಂದೇ ಬರ್ತಾರಮ್ಮ. ಆಗ ನಾನು ಲೋಕಲ್ ಹಿಡಿದಾಕ್ಬಿಡ್ತೀನಿ. ನಾವೇನ್ ಮಾಡ್ಬೇಕು? ನಾನ್ ಬೇರೆ ಮಹಿಳಾ ಸಂಘದ ಮೀಟಿಂಗ್ ಬೇರೆ ಅಲ್ಲಿ ಅಣ್ಣನ ಕಿಡ್ನಿನೇ ಹೋಗ್ತಾ ಇದೆ. ನಿಮ್ಗೆ ಮೀಟಿಂಗ್ ಬೇಕಾ? ನೋಡಿಮ್ಮ, ಗಂಡನ ಪ್ರಾಣ ಉಳಿದ್ರೆ ಇಷ್ಟು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ಬೋದು. ಗಂಡ ಗೊಟ್ಟೆ ಕಮ್ಮೇಲೆ ಮೀಟಿಂಗ್ ಅಲ್ಲ ತಿಥಿ ಈಟಿಂಗ್ ಮಾಡ್ಬೇಕಾಗತ್ತೆ. ನೋಡು, ನಾನು ನೀನು ಬಾಲ್ಕನಿ ನಿಂತ್ಕೊಂಡು ವಾಚ್ ಮಾಡೋದು. ಆ ಸ್ವಾಮಿ ಯಾರ ಮನೆಗೆ ಬಂತು ಅಂದ್ರೆ ನೀನ್ ಗುರ್ತು ಹಿಡಿತೀಯ, ನಾನು ಲಬಕ್ ಅಂತ ಅಟ್ಯಾಕ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಒಳಗಡೆ ನೇರಿ, ಅವ್ರು ಬಂದಾಗ ಗಾಬರಿ ಆಗ್ಬೇಡಿ. ಹಾ ಹೋಗಿ. ಬನ್ನಿ ಅದಕ್ಕೆ. ಸರ್ ನೀವ್ ಮೇಲ್ ಹೋದ್ರೆ ನಾನ್ ಮನೆಗೆ ಹೋಗ್ಬಿಡ್ಲಾ? ರೋಡ್ ಕಾರ್ನಲ್ಲಿ ನಿಂತ್ಕೊಂಡು ಈ ಮನೆಗೆ ಯಾರು ಬರ್ತಾರೆ ವಾಚ್ ಮಾಡು. ಆದ್ರೆ ಅವ್ರು ಮಾತ್ರ ನಿನ್ನ ನೋಡಬಾರ್ದು. ಓಕೆ? ಬರ್ತಾ ಇದೆ. ಯಾರು ಎರಡು ಬುರ್ಕಾಬ್ಳು? ಮಹಿಳಾ ಸಂಘದವ್ರು ಆಗಿರ್ಬೇಕು ಸರ್. ಯಾರಿದ್ದೀರಾ ಮನೇಲಿ? ಯಾರು? ನಾವು ಮಹಿಳಾ ಸಂಘದಿಂದ ಬಂದಿದ್ದೀವಿ. ತಗೊಳ್ಳಿ ಬುಕ್ಕೆ. ನೀವೇ ಟೀಚರ್ ಮಕ್ಕಳ್ತೀರಾ? ತಗೊಳ್ಳಿ ನೀವು ಒಂದು. ಮುಗಿಸೋರ್ಗು ಈ ಬುಕ್ಕೆ ಕೆಳಗಡೆ ಇಡಬೇಡಿ. ಹೇಳ್ತೀನಿ, ನೀವೆಲ್ಲರೂ ನಮ್ಮ ಮಹಿಳಾ ಸಂಘದ ಫಂಕ್ಷನ್ಗೆ ಬರಬೇಕು. ಫಂಕ್ಷನ್ ನೀವು ಯಾವ ಮಹಿಳೆನ ಕರ್ಕೊಂಡ್ಬರ್ತೀರೋ ಆಗ್ಲೇ ಅವರೇ ಬೇಕು. ಯಾಕೆಂದ್ರೆ ನಮ್ಮ ಕಿಡ್ನಿ ಇರೋದು ಅವ್ರ ಹತ್ರನೇ ಅಲ್ವಾ? ಕಿಡ್ನಿ ಕಳ್ರು ಯಾರಾದ್ರೂ ಸಿಕ್ಕಿದ್ರೆ ಸುಟ್ಟಾಕ್ಬಿಡ್ತೀನಿ. ಈ ಮನೇಲಿ ಇನ್ನೂ ಯಾರು ಇದ್ದಾರೆ? ಯಾರಾದ್ರೂ ಟಸಕ್ ಸಿಕ್ಕಿದ್ರೆ ಪಟಕ್ಕಂತ ಪ್ರಾಣ ಹೋಗ್ಬಿಡುತ್ತೆ. ಯಾರು ಸತ್ರೆ ಉಪಯೋಗ ಬರುತ್ತೆ ಅಂತ. ಎಲ್ಲರೂ ನಗ್ನಗ್ತಾ ಬಂದು ಗಾಡಿ ಎತ್ತಬೇಕು. ಅರ್ಥ ಆಯ್ತಾ? ಏನೋ ಎರಡು ಬುರ್ಕಾಗಳ ಜೊತೆ ಮನೆಯವರೆಲ್ಲ ಹೊಟ್ಟೋದ್ರಲ್ಲೋ. ಸರ್, ನಮ್ಮ ಅತ್ತಿಗೆಗೆ ಎಲ್ಲೋ ಸನ್ಮಾನ ಇರಬೇಕು, ಅದಕ್ಕೆ ಮನೆ ಮಂದಿ ಎಲ್ಲ ಸೇರಿ ಖುಷಿ ಖುಷಿಯಾಗಿ ಹೋದ್ರು. ಆದ್ರೆ ಈ ಕಿಡ್ನಿ ಕಳ್ಳರು ಬರ್ತಾ ಇಲ್ವಲ್ಲೋ? ಬರ್ತಾರೆ ಇರಿ ಸರ್. ನೋಡಿ ಬಂದ್ರು. ಅವ್ನ ಕಿಡ್ನಿ ಕಳ್ಳ ಅಲ್ಲ ಕಣೋ, ನಮ್ಮ PC. ಯಾವುದೋ ಜೀಪ್ನಲ್ಲಿ ಮನೆ ಮಂದಿನೆಲ್ಲ ತುಂಬ್ಕೊಂಡು ಹೋದ್ರಲ್ಲ ಸರ್? ಗಾಡಿ ಅಟ್ಟಾಗಿ ಎನ್ಕ್ವೈರಿ ಮಾಡಕ್ಕಿಲ್ವಾ? ನೀವೇ ಎನ್ಕ್ವೈರಿ ಮಾಡಿ ಕಳ್ಸಿದ್ದೀರಾ ಅನ್ಕೊಂಡ್ಬಿಟ್ಟೆ ಸರ್. ಬುರ್ಕಾಗಳು ನೋಡಿದ್ರೆ ನನ್ಗೆ ಯಾಕೋ ಡೌಟು ಸರ್. ಆ ಬುರ್ಕಾಗಳು ಯಾಕೆ ಕಿಡ್ನಿ ಕಾರ್ಡ್ ಆಗಿರಬಾರ್ದು? ನಾವು ಯಾವ ಮಾಡ್ಬಿಟ್ವಿ ಸರ್? ಸರ್, ನನಗೆ ಗೊತ್ತಿದ್ರೆ ನಾನು ಯಾಕೆ ನಿಮ್ ಜೊತೆ ನಿಂತ್ಕೊತಿದ್ದೆ? ಯಾವಾಗಲೂ ಹಿಡಿದಾಕ್ಬಿಡ್ತಿದ್ದೆ. ಒಂದು ಹುಡುಗಿ
ಹುಡುಗಿ ಯಾವಾಗಲೂ ಅಳ್ತಾ ನಿಂತಿರ್ತಾಳೆ. ನಾವು ಹೋಗ್ತಿದ್ದಾಗೆ ನಾನು ನಮ್ಮ ಮನೆ ಕಳ್ದೋಗ್ತಿದೆ, ನನ್ನ ಮನೆಯವರೆಗೆ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ನಾವೇನಾದ್ರೂ ಆ ಹುಡುಗಿ ಜೊತೆ ಹೋದ್ರೆ ಕಿಡ್ನಿ ಕಳ್ದು ಡೈರೆಕ್ಟ್ ಆಗಿ ಸಿಗ್ತಾಳೆ. ನಿಜಮ್ಮ ಆಸ್ಪತ್ರೆ ಕೊಟ್ಟು ಹೋಗೋಣ. ಆ ಡಾಕ್ಟರ್ ನಮ್ಗೆಲ್ಲ ಮೋಸ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದ. ನೀವ್ ಚೆನ್ನಾಗಿದ್ದೀರ ತಾನೆ? ನಿಮ್ ಕಿಡ್ನಿ ಸೇಫ್ ಆಗಿದ್ಯಾ? ಕಿಡ್ನಿ ಸೇಫ್ ಆಗಿದೆಯಾ? ಏನಂತ ಬೇಗ ಹೇಳಿ. ಎಲ್ಲಿಂದ ಹಾಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಕಣೋ. ಇಲ್ಲ ಅಂದ್ರೆ ಗಂಡುಗಳ ವಂಶಕ್ಕೆ ಒಂದೊಂದೇ ಕಿಡ್ನಿ ಇರುತ್ತೆ. ಏನು ಯಜಮಾನ್ರೆ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೆಂಗ್ ಕರ್ಕೊಂಡು ಹೋಗ್ಬಿಡ್ತೀಯ? ನೀವು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಹೇಳಿ, ಮೊದಲು ನಾನು ತಪ್ಸ್ಕೊಂಡ್ಬಿಡ್ತೀನಿ, ಆಮೇಲೆ ಬಂದು ಕಾಪಾಡ್ತೀನಿ. ಬೇಗ ಬಂದು ಕಾಪಾಡೋಣ. ನಮಗಿರೋದು ಎರಡೆರಡೆ ಕಿಡ್ನಿ. ಏನ್ ಭಗವಂತ ನನಗೆ ಒಂದು 12 ಕೊಟ್ಬಿಟ್ಟ ನೋಡು. ನಿಮ್ಮ ಹತ್ರ ಮಾತಾಡೋಣ ಅಂತ ಬರ್ತಾ ಇದ್ದೀನಿ. ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರ್ಬೋದಾ? ಹೋಗ್ಬೋದಂತ ಬನ್ನಿ ಯಜಮಾನ್ರೆ. ಡಾಕ್ಟ್ರು ತುಂಬಾ ಒಳ್ಳೆಯವರು. ಹೋಗೋಕ್ ಮುಂಚೆ ಎಲ್ರೂ ಒಂದೊಂದು ಕಿಡ್ನಿ ಕೊಟ್ಬಿಟ್ಟು ಹೋಗಿ. ನಿಮ್ಮನ್ನ ತಂದು ಕೂಡ ಹಾಕಿರೋದೆ ಕಿಡ್ನಿ ಕಿತ್ಕೊಳ್ಳೋಕ್ಕೋಸ್ಕರ. ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಆಪರೇಷನ್ ಮಾಡಿದ್ರೆ ಒಂದು ಕಿಡ್ನಿ ನಿಮ್ಗೆ, ಒಂದು ಕಿಡ್ನಿ ನನಗೆ. ಎಡಗಡೆ ಕೊಡ್ತಿರೋ ಬಲಗಡೆ ಕೊಡ್ತಿರೋ ನೀವೆಲ್ಲ ಕುತ್ಕೊಂಡು ಡಿಸೈಡ್ ಮಾಡಿ. ಕಿಡ್ನಿ ಕಳ್ಕೊಂಡಕ್ಕೆ ಇವತ್ತು ದಂಡ ಕಿಡ್ನಿಗಳು ಸಿಗ್ತಾ ಇದೆ. ಸುಮ್ಮನೆ ನಿಂತ್ಕೊಳ್ಳೋ, ನಮ್ಮನ್ನು ನೋಡಿ ಹುಡುಗಿ ಎದುರ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೈ ಕಳ್ಳಿ ಸಿಗೋದಿಲ್ಲ. ಬಿಟ್ಲ ಒಂದು ಕೆಲಸ ಮಾಡು, ನೀನು ಹೋಗಿ ಆ ಹುಡುಗಿನ ಫಸ್ಟ್ ಕರ್ಕೊಂಡು ಹೋಗು, ನಾನು ನಿನ್ನ ಫಾಲೋ ಮಾಡ್ತೀನಿ. ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ. ಯಾಕೆ ಪುಟ್ಟ ಅಳ್ತಾ ಇದೆಯಾ? ಓ ಅಂಕಲ್ ನೀವಾ? ಅದು ನಿಮ್ಮ ಮನೇಲಿ ನಾನು ಫೈಲ್ ಮರ್ತ್ಬಿಟ್ಟು ಬಂದಿದ್ದೆ. ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಅಂಕಲ್ ಆದ್ರೆ ನಮ್ಮ ಮನೇನೆ ಕಳ್ದೋಗಿದ್ಯಲ್ಲ. ಎಲ್ಲಿ ನಿಮ್ಮ ಮನೆ? ಮಾರಮ್ಮನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ, ನಾನು ತೋರಿಸ್ತೀನಿ. ನೀವು ಡೈಲಾಗ್ ಹೇಳಿದ್ರೆ ಅವ್ರು ತಪ್ಸ್ಕೊಂಡ್ಬಿಡ್ತಾರೆ. ಸರ್, ಇವರೇ ಕಿಡ್ನಿ ಕಳ್ರು. ಇವ್ರು ನಮ್ಮ ಹಳೆ ಗಿರಾಕಿಗಳು. ಇವ್ರನ್ನ ಕಮಿಷನ್ ಹೊಡಿತಾ ಇದ್ರಾ? ಯಾಕೆ ಹೊಡಿದ್ರಿ ಸರ್? ಹಳೆ ಗಿರಾಕಿಗಳು ನಮ್ಮ ಡಿಪಾರ್ಟ್ಮೆಂಟ್ ಬೇರೆಯವ್ರನ್ನ ಬಚ್ಚಿಡಿದ್ಯಾ? ಯಾರಿಲ್ಲ, ಸುಮ್ಮನೆ ಏನೋ ತಮಾಷೆ ಮಾಡ್ತಾ ಇದ್ದೀನಿ. ಬನ್ನಿ ಬಾವ, ನಾನು ನಿಮ್ಗೆ ಕಾಪಾಡ್ದೆ. ದೇವ್ರು ಬಂದಂಗೆ ಬಂದೆ ಕಣ. ಬಾರ ಬಾರ ಬಾ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋಬಾರ ಅನ್ಬೇಡ. ಆಯ್ತು ಬಿಡು, ನಿನ್ನ ದಯೆಯಿಂದ ಇವತ್ತು ನಮ್ಮೆಲ್ಲರ ಕಿಡ್ನಿನೂ ಉಳ್ಕೊಂಬಿಟ್ವಪ್ಪ. ಇನ್ಮೇಲೆ ಯಾರೇ ಮಿಸ್ ಆದ್ರೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ್ಬಿಡಿ, ಇಲ್ಲ ಅಂದ್ರೆ ಕಿಡ್ನಿ ಜೊತೆ ಕಣ್ಣುಗಳು ಕಳ್ಕೊಂತೀರಾ.